ಹಾಯ್ ಎಲ್ರಿಗೂ ನಮಸ್ಕಾರ. ಸಂಜೆ ಆದರೆ ಬಿಸಿ ಬಿಸಿಯಾಗಿ ಗರಿಗರಿಯಾಗಂಥ ಕ್ರಿಸ್ಪಿ ಕಾರ್ನ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಯಾವುದಾದ್ರೂ ಒಂದು ಚೆನ್ನಾಗಿರೋ ಹಸಿ ಮೆಕ್ಕೆಜೋಳನ ತೊಗೊಂಡು ಕುದಿಯೋ ನೀರಲ್ಲಿ ಹಾಕಿ ಒಂದು 5-10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಮೆಕ್ಕೆಜೋಳನ ನೋಡಿ ಈ ರೀತಿ ಹರಳಬೇಕು ಚೆನ್ನಾಗಿ. ಒಂದು 5 ನಿಮಿಷ ಫ್ಲೇವರೆಲ್ಲ ಅಂಶ ಬಿಟ್ಕೊ ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡು ನಂತರ ಅದನ್ನು ಶೋಧಿಸ್ಕೊಳ್ಳಿ. ತುಂಬಾ ಕ್ರಿಸ್ಪಿಯಾಗಿ ಚಟ್ಪಟ ಅಂತ ರೆಡಿಯಾಗುವಂಥ ಒಂದು ಸ್ನ್ಯಾಕ್ ಇದು. ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಖಾರಕ್ಕೆ ಸ್ವಲ್ಪ ಮೆಣಸಿನ ಪುಡಿ, ಇಷ್ಟೇ ಬೇಕಾಗಿರೋದು. ನೀವು ಇಲ್ಲಿ ಅಕ್ಕಿ ಹಿಟ್ಟು ಬದಲು ಕಾರ್ನ್ಫ್ಲೋರು ಮತ್ತು ಮೈದಾನು ಯೂಸ್ ಮಾಡ್ಬೋದು. ಇನ್ನೂ ಬೈಂಡಿಂಗ್ ಚೆನ್ನಾಗಿ ಬಂದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಅಕ್ಕಿ ಹಿಟ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲ ನಾನು ಕಾರ್ನ್ಫ್ಲೋರ್ ಮೈದಾ ಯೂಸ್ ಮಾಡ್ತೀನಿ ಅಂದರೆ ಅದನ್ನಾದರೂ ನೀವು ಯೂಸ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಅದನ್ನೆಲ್ಲ ಚೆನ್ನಾಗಿ ಹಸಿ ಇದ್ದಂಕ್ಲೇ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೋಟಿಂಗು. ನಾನು ಒಂದು ಟ್ರಿಪ್ಪು ಏರ್ ಫ್ರೈಯಲ್ಲಿ ಇಡ್ತಾಯಿದ್ದೀನಿ. ಏರ್ ಫ್ರೈಯರ್ ಇಲ್ಲ ಅಂತಂದರೆ ಎಣ್ಣೆ ಬಾಣಲಿಗೆ ಹಾಕಿ ಕರಿಯೋದು. 10 ನಿಮಿಷ ನಾನು ಏರ್ ಫ್ರೈಗೆ ಪ್ರೀ ಹೀಟ್ 5 ನಿಮಿಷ ಸೆಟ್ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು ಟ್ರಿಪ್ನ ನಾನು ಬಾಣಲಿಲಿ ಎಣ್ಣೆ ಹಾಕಿ ಕರಿತಿದ್ದೀನಿ. ಎರಡೂ ಆಪ್ಷನ್ನು ಯಾರಿಗೆ ಏನು ಸುಲಭ ಅದನ್ನು ನೀವು ಮಾಡ್ಕೋಬೋದು. ಹಾಗಾಗಿ ಎಣ್ಣೆ ಹಾಕಿ ಇದು ಮಾಡಿದ್ರೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂಥರ ಕ್ರಿಸ್ಪಿಯಾಗಿ, ಎರಡರಲ್ಲೂ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲ ನನಗೆ ಆಯಿಲ್ ಫ್ರೀಯಾಗಿ ಹೆಲ್ದಿ ಫ್ರೀಯಾಗಿ ಬೇಕು, ಒಂಚೂರು ಬೇಡ ಅಂತಂದರೆ ಸೇಮ್ ಟೇಸ್ಟ್ ಏನೂ ಡಿಫರ್ ಆಗೋಲ್ಲ. ಒಂದು ಸ್ವಲ್ಪ ಎಣ್ಣೆನ ಸ್ಪ್ರಿಂಕಲ್ ಮಾಡಿ ಏರ್ ಫ್ರೈಗೆ ಹಾಕಿಬಿಡಿ. ತುಂಬಾ ಚೆನ್ನಾಗಿ ಎರಡೂ ಕ್ರಿಸ್ಪಿಯಾಗಿ ಬರುತ್ತೆ. ಖಂಡಿತ ಒಂದು ಸತಿ ಸಾಯಂಕಾಲ ಸ್ನ್ಯಾಕ್ಸ್ಗೆ ಟ್ರೈ ಮಾಡಿ.